ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶಾದ್ಯಂತ ಚುನಾವಣಾ ಕಾವು ದಿನೇ ದಿನೇ ಏರ್ತಾ ಇದೆ. ಹೇಗೆ ಬಿಸಿಲ ಜಳ ಏರ್ತಾ ಇದೆಯೋ ಚುನಾವಣೆ ಕಾವು ಕೂಡ ಅದೇ ರೀತಿಯಾಗಿ ಏರೋದಕ್ಕೆ ಶುರುವಾಗಿದೆ. ಅದರಲ್ಲೂ ಮಿತ್ರರೇ, ಈ ಬಾರಿ ತಮಿಳುನಾಡು ರಾಜಕಾರಣ ಹೆಚ್ಚೇ ರಂಗೇರಿದೆ. ಇದಕ್ಕೆ ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು. ತಮಿಳುನಾಡಿನಲ್ಲಿ ಕರುಣಾನಿಧಿ ಮತ್ತು ಜಯಲಲಿತಾ ತೀರಿ ಹೋದ ಬಳಿಕ ರಾಜಕಾರಣ ಸ್ವಲ್ಪ ಕಳೆಗುಂದಿತ್ತು. ಅದಕ್ಕೆ ಕಾರಣ ಏನು? ಅವರಿಬ್ಬರು ಇದ್ದಂತಹ ಸಂದರ್ಭದಲ್ಲಿ ಮದಗಜಗಳ ಕಾದಾಟದಂತೆ ಆಗ್ತಾ ಇತ್ತು. ಅದಾದ ನಂತರ ಅಣ್ಣಾ DMK ಸೊರಗಿ ಹೋಯಿತು. DMK ಹೆಚ್ಚು ಪ್ರವರ್ಧಮಾನಕ್ಕೆ ಬಂತು. ಆದರೆ ಮಿತ್ರರೇ, ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಮತ್ತಾವುದೋ ನಾಯಕ ನಟ ಬರ್ತಾನೆ, ಹೊಸ ರಾಜಕಾರಣವನ್ನು ಶುರು ಮಾಡ್ತಾನೆ ಅನ್ನುವಂಥ ವಾತಾವರಣ ಇತ್ತು. ಒಂದು ಕಡೆ ರಜನಿಕಾಂತ್ ಇದ್ದರು, ಅವರು ರಾಜಕೀಯ ಪ್ರವೇಶಕ್ಕೆ ಉತ್ಸಾಹ ತೋರಿಸ್ತಾ ಇದ್ದರು. ಇನ್ನೊಂದು ಕಡೆ ಕಮಲ ಹಾಸನ್ ಕೂಡ ರಾಜಕೀಯ ಪಕ್ಷ ಕಟ್ಟಿದ್ರು. ಹೀಗಾಗಿ ತಮಿಳುನಾಡಿನಲ್ಲಿ ಹೊಸ ಗಾಳಿ ಬೀಸುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಮಿತ್ರರೇ, ಅಲ್ಲಾಗಿದ್ದೇ ಬೇರೆ. ಇದೇ ಮೊದಲ ಬಾರಿಗೆ IPS ಅಧಿಕಾರಿಯೊಬ್ಬರು ಬಂದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ. ಅವರ ಹೆಸರೇ ಅಣ್ಣಾಮಲೈ. ನಿಮಗೆಲ್ಲ ಗೊತ್ತು, ಕಳೆದ ಕೆಲ ದಿನಗಳಿಂದ ಅಣ್ಣಾಮಲೈಯನ್ನು ಬಿಟ್ಟು ಬೇರೇನೂ ಸುದ್ದಿಯನ್ನು ಯಾರೂ ನೋಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ತಮಿಳುನಾಡು ವಿಚಾರದಲ್ಲಿ ಅಣ್ಣಾಮಲೈ ಸದ್ದು ಮಾಡ್ತಾ ಇದ್ದಾರೆ. ಇಂತಹ ಅಣ್ಣಾಮಲೈ ಕೊಡ್ತಿರುವಂತಹ ಹೇಳಿಕೆ ದೇಶ ಮಟ್ಟದಲ್ಲೇ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಕೇವಲ ತಮಿಳುನಾಡು ಮಾತ್ರ ಅಲ್ಲ ಮಿತ್ರರೇ, ತಮಿಳುನಾಡಿಗೆ ಅಣ್ಣಾಮಲೈ ಹೇಳ್ತಾ ಇರುವಂತಹ ವಿಚಾರಗಳು ತೀರಾ ಹೊಸತು. ಅದನ್ನು ಜನ ಹೇಗೆ ಒಪ್ಕೊಳ್ತಾರೆ ಎನ್ನುವಂತಹ ಕುತೂಹಲ ಇಡೀ ದೇಶದ ಜನಕ್ಕಿದೆ. ಇದಕ್ಕೇನು ಕಾರಣ ಅಂತ ನಿಮಗೆಲ್ಲ ಗೊತ್ತೇ ಇದೆ. ತಮಿಳುನಾಡಿನಲ್ಲಿ ಏನಿದ್ರು ದ್ರಾವಿಡ ಪಾಲಿಟಿಕ್ಸು, ಬ್ರಾಹ್ಮಣ ವಿರೋಧಿ ಪಾಲಿಟಿಕ್ಸು, ಜಾತಿಯ ವಿರೋಧಿ ಪಾಲಿಟಿಕ್ಸು, ಹಾಗೆ ಹಿಂದೂ ಧರ್ಮವನ್ನು ವಿರೋಧಿಸುವಂಥ ಪಾಲಿಟಿಕ್ಸು. ರಾಜ ಯಾವ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದ, ಉದಯನಿಧಿ ಸ್ಟಾಲಿನ್ ಯಾವ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದ ನೀವೆಲ್ಲ ನೋಡಿದ್ರಿ. ಉದಯನಿಧಿ ಸ್ಟಾಲಿನ್ ಅಂತೂ ಸನಾತನವನ್ನೇ ಸರ್ವನಾಶ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದ. ರಾಜ ಹಿಂದೂ ಒಂದು ಧರ್ಮವೇ ಚೀತು ಅಂತ ಮಾತನಾಡಿದ್ದ. ಭಾರತ ಒಂದು ದೇಶ ಅಲ್ಲ ಅಂತ ಹೇಳಿದ್ದ. ರಾಮನ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದ. ಈ ರೀತಿಯಾದಂತಹ ರಾಜಕಾರಣ ಮಾಡುವಂಥದ್ದು ತಮಿಳುನಾಡಿನಲ್ಲಿ. ಆದರೆ ಅಣ್ಣಾಮಲೈ ರಾಷ್ಟ್ರಭಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ, ದೇಶದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಹಿಂದೂ ದೇವರುಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ತಮಿಳುನಾಡಿಗೆ ತೀರಾ ಹೊಸತು. ಇದನ್ನು ಅಲ್ಲಿನ ಜನ ಹೇಗೆ ಒಪ್ಕೊಳ್ತಾರೆ ಎನ್ನುವಂತಹ ಕುತೂಹಲ ಇಡೀ ದೇಶಕ್ಕಿದೆ. ಇದರ ನಡುವೆ ಮಿತ್ರರೇ, ಅಣ್ಣಾಮಲೈ ತಮಿಳುನಾಡಿನಲ್ಲಿ ಮುಸ್ಲಿಮರ ಬಗ್ಗೆ ಆಡಿದಂತಹ ಮಾತು, ಅದು ಸಹ ಒಂದು ರಾಷ್ಟ್ರೀಯ ಸುದ್ದಿವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಆಡಿದಂತಹ ಮಾತು ಬಹಳ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಚರ್ಚೆ ಶುರುವಾಗಿದೆ. ಅದೇನು ಕೇಳಿದ್ರೆ, ನಾನು ಮುಸ್ಲಿಮರ ಟೊಪ್ಪಿಯನ್ನು ಧರಿಸೋದಿಲ್ಲ, ಆ ರೀತಿಯ ನಾಟಕವನ್ನು ಆಡೋದಿಲ್ಲ, ನನಗೆ ಮುಸ್ಲಿಮರ ಬಗ್ಗೆ ಗೌರವ ಇದೆ, ಆದರೆ ಟೊಪ್ಪಿಯನ್ನು ನನ್ನ ಜಾಯಮಾನದಲ್ಲಿ ನಾನು ಧರಿಸೋದಿಲ್ಲ ಅಂತ ಅಣ್ಣಾಮಲೈ ಹೇಳಿಕೆ ಕೊಟ್ಟಿದ್ದಾರೆ. ಇದು ಬಹಳ ಚರ್ಚೆಯನ್ನು ಹುಟ್ಟುಹಾಕಿದೆ. ಹೌದು ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅಣ್ಣಾಮಲೈ BJPಯಿಂದ ಕೊಯಮತ್ತೂರು ಟಿಕೆಟ್ ಪಡೆದುಕೊಂಡಿದ್ದಾರೆ. ಅಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಕೊಯಮತ್ತೂರು ಕ್ಷೇತ್ರದಲ್ಲಿ ಈ ಹಿಂದೆ BJP 2 ಬಾರಿ ಗೆದ್ದಿತ್ತು. ಆದರೂ ಕೂಡ ಮಿತ್ರರೇ, ಈ ಕೊಯಮತ್ತೂರಿನಲ್ಲಿ ಮುಸ್ಲಿಂ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಇಲ್ಲಿ ಮುಸ್ಲಿಂ ಮತದಾರರು ಯಾರ ಪರವಾಗಿರ್ತಾರೋ ಅವರೇ ಹೆಚ್ಚು ಗೆಲ್ಲುವಂತಹ ಸಾಧ್ಯತೆಗಳು ಜಾಸ್ತಿ. ಇನ್ನೊಂದು ಕಡೆ ಹಿಂದೂ ಸಂಘಟನೆಗಳು ಕೂಡ ಅಷ್ಟೇ ಪ್ರವರ್ಧಮಾನಕ್ಕೆ ಬಂದಿದ್ದಾವೆ. ಸಂಘ ಪರಿವಾರವೂ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಅಣ್ಣಾಮಲೈ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅಣ್ಣಾಮಲೈ ಮುಸ್ಲಿಮರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ನಾನು ಇಫ್ತಿಯಾರ್ ಕೂಟಕ್ಕೆ ಹೋಗ್ತೀನಿ, ಮುಸ್ಲಿಮರ ಮನೆಗೂ ಹೋಗ್ತೀನಿ, ಆದರೆ ಯಾವತ್ತೂ ಕೂಡ ಮುಸ್ಲಿಮರ ಟೊಪ್ಪಿಯನ್ನು ಧರಿಸೋದಿಲ್ಲ. ಆ ರೀತಿಯ ನಾಟಕ ಮಾಡಿ ನಿಮ್ಮ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ ಅಂತ ನಾನು ತೋರಿಸ್ಕೊಳ್ಳೋದಿಲ್ಲ. ಇದಕ್ಕೂ ಮುಂದುವರೆದು ಅಣ್ಣಾಮಲೈ ಹೇಳ್ತಾರೆ, ನಾನು ಉಡುಪಿಯ SP ಆಗಿದ್ದಂತಹ ಸಂದರ್ಭದಲ್ಲಿ ಮುಸ್ಲಿಮರ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೀನಿ. ನನಗೆ ಸಾಕಷ್ಟು ಮುಸ್ಲಿಂ ಸ್ನೇಹಿತರು ಕೂಡ ಇದ್ದಾರೆ. ಉಡುಪಿಯಲ್ಲಿ ನಾನು SP ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಯುವಕರು, ಅಂದರೆ ಮುಸ್ಲಿಂ ಯುವಕರು ISIS ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ಕೇರಳದಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ರು. ISIS ವಿಚಾರಧಾರೆಗಳಿಗೆ ಪ್ರಭಾವಿತರಾಗಿ ISIS ಸೇರೋದಕ್ಕೆ ಹೋಗ್ತಾ ಇದ್ರು. ಅದನ್ನು ತಡೆಯೋದಕ್ಕೆ ನಾನು ಸಾಕಷ್ಟು ಕ್ರಮ ವಹಿಸಿದ್ದೆ. ಅದಕ್ಕೋಸ್ಕರವಾಗಿ ನಾನು ಕುರಾನನ್ನು ಓದಿದ್ದೀನಿ, ಹದೀಸನ್ನು ಕೂಡ ಓದಿದ್ದೀನಿ. ಅಂದರೆ ಇಸ್ಲಾಂ ಧರ್ಮದಲ್ಲಿ ಏನಿದೆ, ಅವರು ಯಾಕೋಸ್ಕರವಾಗಿ ಮೂಲಭೂತವಾದವನ್ನು ಪ್ರಚೋದನೆಗೊಳಗಾಗ್ತಾ ಇದ್ದಾರೆ, ಇದನ್ನೆಲ್ಲ ತಿಳಿದುಕೊಳ್ಳೋದಕ್ಕೆ ನಾನು ಕೂಡ ಅವರ ಗ್ರಂಥಗಳನ್ನು ಓದಿದ್ದೀನಿ. ಜೊತೆಗೆ ಅಲ್ಲಿದ್ದಂತಹ ಮೌಲ್ವಿಗಳನ್ನು ಕೂಡ ಸಂಪರ್ಕಿಸಿದ್ದೆ. ಅವರು ಕೂಡ ನನಗೆ ಬಹಳ ಸಪೋರ್ಟ್ ಮಾಡಿದರು ಇಂತಹ ಕಾರ್ಯವನ್ನು ಮಾಡೋದಕ್ಕೆ. ಮೂಲಭೂತವಾದ ತಡೆಯೋದಕ್ಕೆ ಮುಸ್ಲಿಂ ಮೌಲ್ವಿಗಳು ಕೂಡ ಸಪೋರ್ಟ್ ಮಾಡಿದರು. ಆ ರೀತಿಯಾದಂತಹ ಸ್ನೇಹ ಸಂಬಂಧ ನನಗೆ ಇವತ್ತಿಗೂ ಕೂಡ ಇದೆ. ನಾನು ವರ್ಷದ 365 ದಿನವೂ ಕೂಡ ಮುಸ್ಲಿಮರನ್ನು ಗೌರವಿಸ್ತೀನಿ, ಬೇರೆ ಧರ್ಮದವರನ್ನು ಗೌರವಿಸ್ತೀನಿ. ಹಾಗಂತ ನನ್ನ ಧರ್ಮದ ಬಗ್ಗೆ ನನಗೆ ವಿಪರೀತವಾದಂತಹ ಹೆಮ್ಮೆ ಇದೆ. ನಾನು ಯಾವತ್ತೂ ಕೂಡ ಮುಸ್ಲಿಮರಿಗೆ ವಿಭೂತಿ ಹಚ್ಚಿಕೊಂಡು ನನಗೆ ಪ್ರೀತಿ ತೋರಿಸಿ ಅಂತ ನಾನು ಹೇಳೋದಿಲ್ಲ. ಅವರ ಪಾಡಿಗೆ ಅವರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರ್ತೀವಿ. ಹೀಗಾಗಿ ನಾನು ಯಾವತ್ತೂ ಕೂಡ ಮುಸ್ಲಿಮರ ಟೋಪಿಯನ್ನು ಧರಿಸೋದಿಲ್ಲ. ಹೀಗಂತ ಅಣ್ಣಾಮಲೈ ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ.
ಮಿತ್ರರೇ, ಇದನ್ನು ಕೇಳಿಸ್ಕೊಂಡು ಇಡೀ ದೇಶ ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು, ಅಣ್ಣಾಮಲೈ ಹೇಳ್ತಿರೋದು ಸರಿ. ಇವತ್ತು ರಾಜಕಾರಣ ಓಲೈಕೆ ರಾಜಕಾರಣ ಆಗ್ತಾ ಇದೆ. ಮುಸ್ಲಿಮರ ಟೋಪಿ ಹಾಕ್ಕೊಳ್ಳೋದು, ಅವರ ದರ್ಗಾಕ್ಕೆ ಹೋಗೋದು, ಮಸೀದಿಗೆ ಹೋಗೋದು, ನಮಾಜ್ ಮಾಡೋದು, ಅವರನ್ನು ಓಲೈಸುವಂತಹ ಕೆಲಸ ಆಗ್ತಾ ಇದೆ. ಅವರ ಏಳಿಗೆಗಾಗಿ ಏನೂ ಮಾಡ್ತಾ ಇಲ್ಲ. ಇಂತಹದರ ನಡುವೆ ಈ ರೀತಿಯಾದಂತಹ ನಿರ್ಧಾರಗಳು ಪ್ರಶಂಸನೀಯ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಇನ್ನು ಕೆಲವರು ಈ ರೀತಿಯ ರಾಜಕಾರಣ ಮಾಡಿದ್ರೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಣ್ಣಾಮಲೈ ಹೇಳಿಕೆ ಭಾಳ ಸದ್ದು ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಅಣ್ಣಾಮಲೈ ಬೆಂಬಲಿಗರು ಅದನ್ನು ಹೆಚ್ಚು ಶೇರ್ ಮಾಡಿ ಅದನ್ನು ಬೆಂಬಲಿಸ್ತಾ ಇದ್ದಾರೆ. ಮಿತ್ರರೇ, ಒಟ್ಟಿನಲ್ಲಿ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಏನೇ ಮಾಡಿದ್ರೂ ಕೂಡ ಸದ್ಯ ಸುದ್ದಿ ಆಗ್ತಾ ಇದೆ. ಚುನಾವಣೆ ದಿನ ಹತ್ತಿರ ಬರ್ತಿದ್ದಂತೆ ತಮಿಳುನಾಡು ರಾಜಕಾರಣವೂ ಕೂಡ ಹೆಚ್ಚೇ ರಂಗೇರ್ತಾ ಇದೆ. DMK ಮೊದಲಿಗೆ BJPಯನ್ನು ನೆಗ್ಲೆಕ್ಟ್ ಮಾಡಿತ್ತು. ಅಣ್ಣಾಮಲೈ ಯಾರು, ಅವರೇನು ಮಾಡೋದಕ್ಕೆ ಸಾಧ್ಯ, ಒಬ್ಬ IPS ಅಧಿಕಾರಿ ಬಂದು ಇಲ್ಲೇನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಮನಸ್ಥಿತಿಯಲ್ಲಿತ್ತು. ನಿಮಗೆಲ್ಲ ನೆನಪಿರಲಿ ಮಿತ್ರರೇ, ತಮಿಳುನಾಡಿನಲ್ಲಿ ರಾಜಕಾರಣಕ್ಕೆ ಬರುವಂಥದ್ದು ಸಾಮಾನ್ಯವಾಗಿ ನಾಯಕ ನಟರೇ. ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿರ್ತಾರೆ, ಹೀರೋಯಿಸಮನ್ನು ಪ್ರದರ್ಶನ ಮಾಡಿರ್ತಾರೆ. ಅಲ್ಲಿನ ಜನ ಯಾವ ರೀತಿಯಾಗಿ ನಂಬ್ತಾ ಇದ್ರು, ಇವರು ರಾಜಕಾರಣಕ್ಕೆ ಬಂದರೂ ಕೂಡ ಅದೇ ರೀತಿಯಾಗಿ ಹೀರೋ ಇರ್ತಾರೆ. ಹಾಗಾಗಿ ಅವರನ್ನೇ ಬೆಂಬಲಿಸ್ಕೊಂಡು ಬಂದಿದ್ದು. MGR ಇರಬಹುದು, ಕರುಣಾನಿಧಿ ಇರಬಹುದು. ಕರುಣಾನಿಧಿ ಕೂಡ ಸಿನಿಮಾ ಬ್ಯಾಕ್ಗ್ರೌಂಡ್ನವರೇ, ಅವರೇನು ನಾಯಕ ನಟರಾಗಿರಲಿಲ್ಲ, ಆದರೆ ಸಿನಿಮಾ ಬ್ಯಾಕ್ಗ್ರೌಂಡ್ನಿಂದಲೇ ಬಂದಂಥವ್ರು. ಹಾಗೆ ಜಯಲಲಿತಾ ಸುದೀರ್ಘವಾಗಿ ತಮಿಳುನಾಡನ್ನು ಆಳಿದ್ರು, ಅವರೊಬ್ಬರು ನಾಯಕ ನಟಿ. ಹೀಗೆ ತಮಿಳುನಾಡಿನಲ್ಲಿ ಈ ರೀತಿಯ ರಾಜಕಾರಣ ಜಾಸ್ತಿ. ಒಂದು ವಂಶ ಪಾರಂಪರ್ಯ ಇಲ್ಲ ಸಿನಿಮಾ ಹಿನ್ನೆಲೆಯಿಂದ ಬರುವಂಥದ್ದು. ರಜನಿಕಾಂತ್ ಕೂಡ ರಾಜಕೀಯಕ್ಕೆ ಬರ್ತಾರೆ ಎನ್ನುವಂಥ ಸುದ್ದಿ ಇತ್ತು. ಅವರು ಕೂಡ ಆ ರೀತಿಯಾಗಿ ಸಾಕಷ್ಟು ಪ್ರಯತ್ನ ಮಾಡಿದರು. ಆದರೆ ಕೊನೆಯ ಕ್ಷಣಗಳಲ್ಲಿ ಅವರ ಆರೋಗ್ಯ ಕೈಕೊಟ್ಟಿದ್ದರಿಂದಾಗಿ ಅವರು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಕಮಲ್ ಹಾಸನ್ ರಾಜಕೀಯ ಪಕ್ಷವನ್ನೇ ಕಟ್ಟಿದ್ರು, ಆದರೆ ಜನ ಮತ ನೀಡಲಿಲ್ಲ. ಯಾಕೆಂದರೆ ಕಮಲ್ ಹಾಸನ್ನಷ್ಟು ದ್ವಂದ್ವ ರಾಜಕೀಯ ನಿಲುವುಗಳು ಯಾರದ್ದೂ ಇಲ್ಲ, ಅದನ್ನು ಜನ ಒಪ್ಕೊಂಡಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಇನ್ಯಾರೋ ನಾಯಕ ನಟನೇ ಬಂದು ರಾಜಕಾರಣವನ್ನು ಶುರು ಮಾಡ್ತಾನೆ ಎನ್ನುವಂಥ ವಾತಾವರಣ ಇತ್ತು. ಈಗಾಗಲೇ ದಳಪತಿ ವಿಜಯ್ ಜೋಸೆಫ್ ಕೂಡ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಇದೆಲ್ಲದಕ್ಕಿಂತ ಮುಂಚಿತವಾಗಿಯೇ ಅಣ್ಣಾಮಲೈ IPS ಅಧಿಕಾರಿ ಆಗಿದ್ದಂಥವರು ಅದಕ್ಕೆ ರಾಜೀನಾಮೆ ಕೊಟ್ಟು ಪಕ್ಕದ ರಾಜ್ಯ ಕರ್ನಾಟಕದಲ್ಲಿ ಸಿಂಗಂ ಅಂತ ಕರೆಸಿಕೊಳ್ಳುತ್ತಿದ್ದಂಥ ಅಣ್ಣಾಮಲೈ ತಮಿಳುನಾಡು ರಾಜಕಾರಣಕ್ಕೆ ಎಂಟ್ರಿಯಾಗಿ ದೊಡ್ಡ ಹವಾ ಸೃಷ್ಟಿಸಿದ್ದಾರೆ. ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗ್ತಾ ಇದೆ. BJP ಅಂದರೆ ಜನ ಮೂಗು ಮುರಿತಾ ಇದ್ರು, ಇವತ್ತು BJP ಅಂದರೆ ಜನ ಹಿಂದೆ ಬರುವ ಹಾಗಾಗಿದೆ. ಸಾವಿರಾರು ಜನ ಸೇರ್ತಾ ಇದ್ದಾರೆ. ಆ ರೀತಿಯ ವಾತಾವರಣವನ್ನು ಅಣ್ಣಾಮಲೈ ತಮಿಳುನಾಡಿನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಕುತೂಹಲ ಹೆಚ್ಚಿರುವಂಥದ್ದು. ಅಣ್ಣಾಮಲೈ ಏನೇ ಹೇಳಿಕೆ ಕೊಟ್ಟರೂ ಕೂಡ ಅದು ಸಾಕಷ್ಟು ಸುದ್ದಿ ಆಗ್ತಾ ಇರುವಂಥದ್ದು. ಮಿತ್ರರೇ, ಇದಿಷ್ಟು ಅಣ್ಣಾಮಲೈ ಮುಸ್ಲಿಮರ ಟೋಪಿಯ ವಿಚಾರವಾಗಿ ಕೊಟ್ಟಂತ ಹೇಳಿಕೆ. ಅದು ಸಂಚಲನ ಸೃಷ್ಟಿಸಿದ್ದು. ಈ ಬಗ್ಗೆ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.